ಅಷ್ಟೇ ಮುಂದೆ ಹೇಳಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗಾಯ್ಸ್. ಈಗ ಆ್ಯಕ್ಚುಲಿ ಈಗ ನಮ್ಮ ಅಮ್ಮ ಈಗ ಪಪ್ಪಾಯ ಹಣ್ಣೀಗ ಕುಯ್ದು ಕೊಟ್ಟವ್ರೆ ನೋಡಿ ಇಲ್ಲಿ. ಇಬ್ರು ಈಗ ಹೊರಗಡೆ ಕೂತ್ಕೊಂಡು ಈಗ ತಿಂತಿದೀವಿ. ಸೊ ಇವಾಗ ಗುಡ್ ಫ್ರೈಡೆ ಆಗಿರೋದ್ರಿಂದ ನಮ್ ಗಾನವಿಗೆ ರಜಾ. ಆದ್ರೂ ಇವತ್ತಂತೂ ಏನ್ ನಿದ್ದೆ ಗೊತ್ತಾ ಗಾಯ್ಸ್, 10 ಗಂಟೆವರೆಗೂ ನಿದ್ದೆ ಮಾಡಿದೀನಿ. 10 ಗಂಟೆ ಟೈಮ್ ನೋಡಲಿ, 10 ಗಂಟೆ ಅಲ್ಲ. ಎಷ್ಟು ಗಂಟೆ ಸುಮ್ಮನೆ ನಂಗೆ ಹೇಳಿ ಎಬ್ರಿಸ್ದ. ನನಗೆ 10 ಗಂಟೆ ಆಯ್ತು ಎದಾಳು ಅಂತಂದೆ. ಎದಾಳ್ತು 9 ಕಾಲು 9. 1 ಲೀಟ್ರ್ ಮೊಸರು ತರಲ್ಲ, ಅರ್ಧ ಲೀಟ್ರಾ? ಇದು ಮೊಟ್ಟೆ ಆಯ್ತಾ? 4 ಆಯ್ತಾ? ಟ್ರೈ ತರಲ್ಲ. ಮನೇಲಿ ಮೊಟ್ಟೆ ಬರೀ 4 ಮೊಟ್ಟೆ ಇದಾವೆ. ಇದು 4 ಮೊಟ್ಟೆ ಇಲ್ಲಿ ಇಟ್ಬಿಟ್ಟು ಫುಲ್ 1 ಟ್ರೈ ಮೊಟ್ಟೆ ತಗೊಂಡ್ ಬರೋಣ. ಫ್ರಿಡ್ಜಲ್ಲೂ 4 ಮೊಟ್ಟೆ ಐತೆ. ಇಷ್ಟು ಮೊಟ್ಟೆನ ಅಲ್ಲಿ ಶೆಲ್ಫ್ ಮೇಲೆ ಇಡೋದ್ಕಿಂತ ಫ್ರಿಡ್ಜಲ್ಲಿ ಇಡ್ತೀನಿ ಗುರು. ಸುಮ್ಮನೆ ಮೇಲೆ ಅಲ್ಲಿಂದ ಬಿದ್ದಿದ್ರೆ. ಫ್ರಿಡ್ಜಲ್ಲಿ ಮುಂಚೆ ಒಂದು 3 ಮೊಟ್ಟೆ ಇತ್ತು. 1 ಟ್ರೈ ಮೊಟ್ಟೆ ಮಾಡ್ಬೇಕಂತ ಮಾಡಿಲ್ಲ. ಸರಿಣ ಗೈಸ್, ಮೊಟ್ಟೆ ಮತ್ತೆ ಮೊಸರು ತಂದಿದ್ದೀನಿ. ಇವತ್ತು ನಮ್ಮ ಮನೇಲಿ ತಿಂಡಿ ಏನ್ ಮಾಡಾರೋ ಗೊತ್ತಿಲ್ಲ. ಏನೋ ಪುರಿ ಉಪ್ಪಿಟ್ಟೇನೋ ಅಂತಿದ್ರು. ಇದು ತಿಂಡಿ ಏನ್ ಪುರಿ ಉಪ್ಪಿಟ್ಟ ಏನೋ? ವಾ, ನಮ್ ಗೊತ್ತಲಿಗೆ ಒಂದಿನ ಅದೇ ಮಾಡೋದಲ್ವಾ? ಅಲ್ಲ ಮೊಸರನ್ನ ಅಂದೆ. ಹೌದು ಅಲ್ಲ, ನಿನ್ ಗ್ಯಾಸ್ ತೊಂದ್ರೆ ಅಂದಲ್ಲ ಅದಕ್ಕೆ. ಅಲ್ಲಲ್ಲ, ಗ್ಯಾಸ್ ರೊಟ್ಟಿ ಅಂದಿದ್ದು ಮತ್ತೆ ತಿಂಡಿ ಅಡಿಗೆ ಮಾಡ್ದಲೆ ಇರಕ್ಕಾಗಲ್ಲ. ಗೈಸ್, ಇವತ್ತು ಟಿಫನ್ ಮೊಸರನ್ನ ಗೈಸ್. ನೀನ್ 4 ತಿನ್ನು ಗಾಳಿ. ನಾನು 4 ಪೀಸ್ ತಿನ್ಲಾ? ಅಂದ್ರೆ 2 ಮೊಟ್ಟೆ. ಅದು ದೊಡ್ಡಪ್ಪಂಗೆ ಇಟ್ಟಿದ್ ಮೊಟ್ಟೆ ತಿನ್ಕೋತ್ಲಕ್ ಸುಲಿಚಿ. ಪೆಪ್ಪರ್ ಹಾಕೋದು ತಿನ್ನಲ್ಲ ನೀನು? ತಿನ್ನಲ್ವಾ? ತಿಂದಿದ್ಯಾ? ಇಲ್ಲ, ಬರೀ ಉಪ್ಪು ತಿಂದಿದ್ದೆ. ನೀನ್ ಏನ್ ಗೊತ್ತಾ, ಅದೊಂದು ವರ್ಡ್ ಹೇಳ್ತಿಯಲ್ಲ ಇಲ್ಲ ಅಂತ, ಅದೇ ಹೇಳೋದು ಎಷ್ಟು ಚೆನ್ನಾಗಿ ಹೇಳ್ತೇವೆ ಗೊತ್ತಾ. ಬೇಜಾರಲ್ಲಿದ್ಯಾ ಅಂದ್ರೆ ಇಲ್ಲ ಆಯ್ತು ಬಿಡು, ಅದಕ್ಕೆ ಯಾಕೆ ಹೊಡಿತೀಯ? ನಾಚ್ಕೊಂಡು ಹೊಡಿತೀಯಲ್ವಾ? ಅಮ್ಮ, ನಾನು ಗಾನು ಬೈಕಲ್ಲೇ ಹಿಮಾಲಯನಲ್ಲೇ ಈ ಸಕಲೇಶ್ಪುರ ಸೈಡ್ ಹೋಗಿ ಬರ್ತೀವಿ. ಹ್ಞೂ, ಇನ್ನು ಸಕಲೇಶ್ಪುರ ಅನ್ನೋಕೆ ಏನು ಅದೇನು ದುಬೈ ಹತ್ರನೇ ಇರೋದು. ಇಲ್ಲಿಂದ 45 ಕಿಲೋಮೀಟ್ರು. ಮತ್ತೆ ಆಯ್ತು 50 ಅನ್ಕ ಆಯ್ತು. ಮತ್ತೆ ಸಕಲೇಶ್ಪುರ ಅಂತ್ಯವ. ಸಕಲೇಶ್ಪುರನ ಸರಿ ಆಯ್ತು, ಹೋಗಿ ಬರೋವ ಅನ್ಬೇಕಪ್ಪ. ಗೈಸ್, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ. ಆ್ಯಕ್ಚುಲಿ ನಾವಪ್ಪ ಏನಾಗಿತ್ತು ಗೊತ್ತಾ ಗೈಸ್, ಈ ವಿಜಯ್ ಸೂಪರ್ ಕೀ ಇದೆಯಲ್ಲ, ನಾವಪ್ಪ ಎಲ್ಲೋ ಇಟ್ಬಿಟ್ಟಿದ್ರು. ಬಟ್ ನಾವಪ್ಪಂಗೆ ಅದು ಸಿಕ್ಕೇ ಇರಲಿಲ್ಲ. ಬಟ್ ಅಂತೂ ಫೈನಲ್ ಆಗಿ ಸಿಕ್ತು. ಎಲ್ಲಿಟ್ಟಿದ್ರು ಅಂದರೆ ಈ ವಿಜಯ್ ಸೂಪರ್ದು ಪೆಟ್ರೋಲ್ ಕ್ಯಾಪ್ ಇದ್ರ ಮೇಲೆ ಕೀ ಇಟ್ಟಿದ್ರು. ಸೊ ಅಂತೂ ಫೈನಲ್ ಆಗಿ ಸಿಕ್ತು ಗೈಸ್. ನಾವಪ್ಪ ಸಿಗ್ಲಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಾ ಇದ್ರು. ಸೊ ಬನ್ನಿ ಇವಾಗ ಹೋಗಿ ಇದನ್ನು ಕೊಡೋಣ. ಪಪ್ಪ ಎಲ್ಲ ಪಪ್ಪ ಸಿಕ್ತು. ಮಲಗೈತಾ ಗೈಸ್? ಹಂಗಂತ ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಅಲ್ಲ ಬರ್ತಿರ್ಬೇಕಿದ್ರೆ ಹಲಸಿನ ಹಣ್ಣು ತಗೊಂಡ್ ಬಂದಿದ್ವಿ. ಬಟ್ ಆ ಕಾರ್ ಡಿಕ್ಕಿಲ್ಲ, ಇನ್ನ ಹಂಗೆ ಐತೆ ನೋಡಿ ಇಲ್ಲಿ. ಬಟ್ ತೆಗ್ದೇ ಇಲ್ಲ. ಸ್ಮೆಲ್ ಬರ್ತೈತೆ ಗುರು. ಹಣ್ಣಾಗೈತೆ ಪಕ್ಕ. ಸಕ್ಕದಾಗೈತೆ ಅನ್ಸುತ್ತೆ ಹಣ್ಣು. ಗೈಸ್, ನಮ್ ಗಾನವಿಲ್ ಮನೆ ಮುಂದೆ ಕುತ್ಕೊಂಡು ಏನ್ ಮಾಡ್ತಿದ್ಯಾ ಗಾನು? ಹೊಲ್ಗೆ ಬಿಸ್ತಿದ್ಯಾ? ಅಮ್ಮ ತಗ, ಸ್ವಲ್ಪ ಹಣ್ಣು ಆಗೈತೆ ಅನ್ಸುತ್ತೆ. ಸ್ಮೆಲ್ ಬರ್ತೈತೆ. ಸ್ಮೆಲ್ ಇತ್ತು. ಈ ಸ್ಮೆಲ್ಲಲ್ಲೇ ಸ್ವಲ್ಪ ಸ್ವೀಟ್ ಐತೆ ಅನ್ಸುತ್ತಲ್ವಾ ಹಣ್ಣು? ಇದೆ ಅಲ್ವಾ? ಗೈಸ್, ನಮ್ಮಮ್ಮ ಕಾಯಿನ ಕುಯ್ದ್ರು. ಇದು ಸ್ವಲ್ಪ ಕಾಯಿ ಇದ್ದಂಗೆ ಐತಲ್ಲಮ್ಮ. ಕಲರ್ ಕಾಯಿ ಇದ್ದಂಗೆ ಕಾಯಿ ಎಲ್ಲ ಹಂಗಂತ್ಯಾ? ಗೈಸ್, ನಮ್ಮ ಮನೇಲಿ ಜಾಸ್ತಿ ಇಷ್ಟಪಟ್ಟು ತಿನ್ನೋದೇ ನಮ್ಮಮ್ಮ ಹಲಸಿನ ಹಣ್ಣನ್ನ. ಹಣ್ಣು ತಿನ್ನಲ್ಲ, ಕಾಯಿ. ಅದೇ ದ್ವಾರಗಾಯಿ. ಬತ್ಲಾಯ್ತು ಅಷ್ಟು. ಅಂದ್ರೆ ಬತ್ಲಾಯ್ತು ಅಂದ್ರೆ ಕುಯ್ದು ಎಷ್ಟೋ ದಿನ ಆಗಿರುತ್ತೆ ಮರದಿಂದ. ಓ ಹಂಗೆ. ಸ್ವೀಟ್ ಐತಮ್ಮ. ಸ್ವೀಟ್ ಕಾಯಿ ಹಿಂಗಿರ್ಬೇಕಾಯ್ತು. ಸಾಕು, ಇದ್ದಕ್ಕಿಂತ ಇನ್ನೇನಮ್ಮ. ಗಾನನು ಕರಿ. ಗಾನ ಗೈಸ್, ನಿಜ ಹಣ್ಣು ಮಾತ್ರ ಏನು ಸಕ್ಕದಾಗೈತೆ ಗೊತ್ತಾ? ಸೂಪರ್ ಆಗೈತೆ. ಒಳ್ಳೆ ಟೇಸ್ಟು, ಒಳ್ಳೆ ಸ್ವೀಟು. ಅದು ಬಾ ಹಲಸಿನ ತಿನ್ನೋಣ. ಎಷ್ಟು ಪಿಚ್ ಆಗ್ತವ ಒಳಗೇನ? 2 ಎಷ್ಟೊತ್ತು ಮಾಡ್ದ? 1.5 ಗಂಟೆ. ನಿನ್ ಜೀವಮಾನದಲ್ಲಿ ತಿಂದಿರಲ್ಲ ಹಣ್ಣು. ಅಂತ ಹಣ್ಣಿನಲ್ಲ. ನಮಗೆ ಏನು ಸಿಕ್ಕಿರತ್ತೆ ಅದ್ರಲ್ಲಿ ನಾವು ಖುಷಿ ಪಡಬೇಕು. ಓವರ್ ಆಗಿದೆ ಗೈಸ್.
ನಮ್ಮಮ್ಮ ನೋಡಿ ಇಲ್ಲಿ ತೋರಿಸಿಲಿ ಎಲ್ಲ ಎಷ್ಟು ಹಣ್ಣು ತಿಂದು ಹೆಂಗ್ ಕೂತವ್ರ ನೋಡಿ ಇಲ್ಲಿ ಇಷ್ಟೆಲ್ಲ ತೋಳು ಇದು ಏನಿದು ತೋಳು ಅಂತೀನಿ ಅದೇ ಇವೆಲ್ಲ ಫುಲ್ ಇಷ್ಟು ಹಣ್ಣಿತ್ತು ಗುರು ನಾವ್ ಅಮ್ಮನ ಕುತ್ಕೊಂಡ್ ತಿಂದಾಕವ್ರೆ ನಮ್ಗೆಲ್ಲ ಬರೀ ಒಂದ್ 2-3 ಕೊಟ್ರು ಅಷ್ಟೇ. ತಿಂದ ಅಲ್ಲಿ ಇಟ್ಟಿದ್ಯಲ್ಲ ಬರೀ ಸುಳ್ಳು ನಿಂಗೇನೋ ಅನ್ಸಲ್ವಾ? ಬಿಡಿ ಗೈಸ್ ಹಂಗಂತ ನಾನು ನಿಮಗೆ ಹೇಳೋದೇ ಮರ್ತೆ. ನೆನ್ನೆ ಹಂಗಂತ ನಮ್ಮ ಮನೆಗೆ ಹಾವು ಬಂದಿತ್ತು ಗೈಸ್. ಆ ಕ್ಲಿಪ್ಪು ನಂಗೆ ನೋಡ್ಕೊಂಡು ಬನ್ನಿ ಗೈಸ್. ಹಾವು ಬಂದಿದೆ, ಮಂಡ್ಲದ ಹಾವು. ತೆಗಿಲ್ಲ ಮಗ. ಏ ಬೇಡ 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 ತಡಿ ಅಲ್ಲ ಅಂದ್ಕೊಂಡು ಅದನ್ನ ಹಿಂಗ್ ಬರಂಗ್ ಮಾಡೋಣ. ಹಂಗ ತಡೀರಿ ಹಂಗಾರೆ ಫಸ್ಟ್ ಇಲ್ಲಿ ನಂಗೆ ಗಾಡಿ ಮೇಲೆ ಎಲ್ಲಾರ ಹುಷಾರ್ ಜೋಪಾನ. ಗೈಸ್ ಏನು ಗೊತ್ತಾ, ಮಂಡ್ಲದವ್ ಜೊತೆ ಆಟ ಆಡೋದೇ ಅಲ್ಲ ನೋಡಿ. ಸೌಂಡ್ ಬದೇ 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 ಈ ಕಡೆ ಬಾ. ಗೊತ್ತಾಯ್ತಾ? ಬದೇ ಬದೇ ಬರ್ಲಿ ಹಂಗೆ ಗೊತ್ತಾಯ್ತಾ? ಬಂತು. ಬರ್ಲಿ ನೀನ್ ಹಿಂದೆ ಹೋಗು. ಅಲ್ಲೇ ನಿಂತ್ಕೊಂಡ್ರೆ ಬರಲ್ಲ ಅದು. ಈ ಕಡೆ ಬಾ, ಹಂಗೆ ಹೋಗುತ್ತೆ. ಇದ್ರಲ್ಲಿ ದೊಡ್ಡದೆ ಕಣ್ಮಗ. ದೊಡ್ಡದೆ. ಓ ಕೊಲಾಬ್ಸ್ ಅದು ಲೆಫ್ಟ್ ಸೈಡಿಗೆ ಹೋಗ್ಬಿಟ್ರೆ ಕಷ್ಟ. ನಾನು ಇದು ಮಾಡ್ತೀನಿ ತಡಿ, ಆ ಕಡೆ ಹೋಗ್ದಂಗೆ ಸ್ವಲ್ಪ ಕೊಲಾಬ್ಸ್ ಕಟ್ಟಿ ಬಂದು. ಹಾಂ ಬಿಡಿ ತಳ್ಳಿದ್ರೆ ಆಯ್ತು. ಅಷ್ಟು ದೂರ ಹೋದಾದ್ಮೇಲೆ ತಳ್ಬಿಡೋಣ. ಮೇಲತ್ಲಿ ತಡೀರಿ ಬೇಡ. ಪಾಪ ತಡೀರಿ ಒಂದು ನಿಮಿಷ, ಅದು ಹೋಗ್ಲಿ ತಡೀರಿ. ಆಮೇಲೆ ಮತ್ತೆ ರಿಟರ್ನ್ ಇನ್ನು ತಿರ್ಗಿದ್ರೆ ಹಂಗೆ ಹೋಗ್ಬಿಡ್ತಾವೆ. ಯಾವ ಡೈರೆಕ್ಷನ್ ಅಂತ ಇರ್ತವೆ ಅದೇ ಡೈರೆಕ್ಷನ್ ಅಲ್ಲಿ ಹೋಗ್ಬಿಡ್ತವೆ. ತಳ್ಳಿ ಇವಾಗ. ಇದು ಹಂಗೆಲ್ಲ ಕಾಲ ಹಾಕೊಂಡು ಅಲ್ಲಾರ ರೋಡಲ್ಲಿದ್ರೆ ಹೋಗಿ ನೋಡಲ್ಲ ಯಾರ. ಹುಷಾರು ರೋಡ್ ಹತ್ರ ಯಾರಾದ್ರು. ಪಾಪ ಏನು ಗೊತ್ತಾ, ಚರಂಡಿ ಸೈಡ್ ಬಿಡಬೇಕು. ಅಲ್ಲ ಅಲ್ಲಿ ಆ ಕಡೆ ಎದುರುಗಡೆ ತಳ್ಳ ನಾನು. ಗೈಸ್ ಇವಾಗ ಕಾರು ಶೆಡ್ಡಿಂದ ತೆಗ್ದು ಇವಾಗ ಸಿಟಿ ಕಡೆಗೆ ಈಗ ಹೋಗ್ತಿದೀವಿ. ಏನಕ್ಕೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮಮ್ಮ ಬಾ ಹಂಗೆ ಸಿಟಿ ಕಡೆಗೆ ಹೋಗೋಣ, ಸ್ವಲ್ಪ ಕೆಲಸ ಐತೆ ಅಂದ್ರು. ಅಮ್ಮ ಎಲ್ಲಿ ದೂರ ನೀನ್ ಹೇಳಿದ್ದಲ್ಲ ಶಾಪಿಂಗ್ ಮಾಡಿಸ್ತೀನಿ ಅಂತ, ಅದಕ್ಕೆ. ನಾನಾ? ಯಾವಾಗಮ್ಮ? ತಂದಲ್ಲ ಗಾನಿಗೂ ನಿಂಗೂ ಬಟ್ಟೆ ಎಲ್ಲ ತಗೊಡ್ತೀನಿ. ಇವತ್ತು ಗುಡ್ ಫ್ರೈಡೆ ಕಣಮ್ಮ, ಜಾಸ್ತಿ ದುಡ್ಡೆಲ್ಲ ಖರ್ಚು ಮಾಡಂಗಿಲ್ಲ. ಏನದಕ್ಕೆ ಗಂಟೆ ಬೇಗ ಅಮ್ಮ ನಿಜ ಹೇಳಮ್ಮ. ಎಲ್ಲಿ ಏನಕ್ಕೀಗ ಕಾರ್? ಏನ್ ಶಾಪಿಂಗ್? ಸರಿ ಆಯ್ತು, ಏನ್ ಶಾಪಿಂಗ್ ಹೇಳಿ. ಏನಾರ ಕೊಡ್ಸು, ಏನ್ ಕೊಡಿಸ್ತೀಯ ಅದು. ಸರಿ ಆಯ್ತು ಬಾರಮ್ಮ. ಆಯ್ತು ಗೈಸ್ ಬನ್ನಿ ಗೈಸ್, ನಾವು ಅಮ್ಮಂಗೇನೋ ಬಟ್ಟೆ ಬೇಕಂತೆ ತಗೊಳ್ಳಿ. ಅವ್ರು ಯಾವ್ದು ಕೇಳ್ತಾರೆ ಅದು ತಗೊಳ್ಳಿ. ನನಗೆ ಗಾನ ನಿಂಗೆ ಬೇಡವಾ? ನನಗೂ ಬೇಕು. ಆಯ್ತು ಆಡವ, ದಿಲ್ ಖುಷಿಯಿಂದ ಕೊಡಿಸ್ತೀನಿ. ಈಗ ಫಸ್ಟ್ ಟೈಮ್ ಕಾರಲ್ಲಿ ಡೀಸೆಲ್ ಇಲ್ಲ ಗೈಸ್, ಫಸ್ಟ್ ಟೈಮ್ ಕೊಡಿಸ್ತಾ ಇದ್ದಾನೆ. ಆಯ್ತಾ, ಕಾರಲ್ಲಿ ಈಗ ಡೀಸೆಲ್ ಇಲ್ಲ. 83 ಕಿಲೋಮೀಟರ್ ರೇಂಜ್ ತೋರಿಸ್ತೈತೆ ಫ್ಯೂಲ್ ರೇಂಜು. ನಮ್ಮ ಅಪ್ಪ ಒಂದು 3050 ಕೊಟ್ಟವ್ರೆ. 3050 ಫುಲ್ ಹಾಕ್ಸ್ಬಿಡು ಅಂತ. ಗೈಸ್ ಗಾಡಿಗೆ ಡೀಸೆಲ್ ಹಾಕ್ಸಾಯ್ತು. ಬನ್ನಿ ಗೈಸ್, ಈಗ ನಾವು ಅಮ್ಮಂಗೆ ಮತ್ತೆ ನಮ್ಮ ಗಾನವಿಗೆ ಬಟ್ಟೆ ಬೇಕಂತೆ. ಈಗ ನಿಜ ಸೀರಿಯಸ್ ಆಗಿ ನಾನು ಹೇಳ್ತಿರೋದು. ಬೇಕಾದ್ರೆ ತಗೊಳಮ್ಮ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ತಗೋ. ಗಾನಿಗೂ ಯಾವ್ದು ಇಷ್ಟ ಆಗುತ್ತೆ ಅವಳು ತಗೊಳ್ಳಿ. ಬೇಕಾದ್ರೆ ಪೇ ಮಾಡ್ತೀನಿ ನಾನು ಹ್ಯಾಪಿ, ಫುಲ್ ಹ್ಯಾಪಿ. ಅದೇ ಲಿಪ್ಸ್ಟಿಕ್ ಜಾಸ್ತಿ ಹಾಕೊಂಡಿದ್ಯಾ ಇವತ್ತು? ನೀನ್ ಕೊಡಿಸ್ತೀಯಲ್ಲ ಹಂಗಾರೆ ಏನು ಡೈಲಿ ಕಡಿಮೆ ಹಾಕೊಳವ? ಗೈಸ್ ಬಂದಾಯ್ತು, ನಮ್ ಶಾಪಿಂಗ್ ಎಲ್ಲ ಮಾಡಾಯ್ತು. ಏನ್ ಅಂತ ಬಟ್ಟೆ ಏನಿರ್ಲಿಲ್ಲ ಅಲ್ವಾ, ಏನೋ ವಾಕ್ಯ. ಸೊ ನಾವಮ್ಮ ಬಿಡು ನೀನೇನು ಪೇ ಮಾಡ್ಬೇಡ, ನಾನೇ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ದುಡ್ಡು ಕೊಟ್ರಪ್ಪ. ಯಾಕಮ್ಮ ಹಂಗೆ ಮಾಡಿದೆ? ನೆಕ್ಸ್ಟ್ ಬಿಡೋವಾಗ ಒಳ್ಳೆ ಗ್ರ್ಯಾಂಡ್ ಬಟ್ಟೆ ತಗೊಡ್ತೀನಿ. ಅವಾಗ ಇನ್ನೂ ಜಾಸ್ತಿ ಲಿಪ್ಸ್ಟಿಕ್ ಹಾಕಪ್ಪ.
ಈಗ ಡೈರೆಕ್ಟ್ ಈಗ ಮನೆ ಕಡೆಗೆ ಹೋಗ್ತಿದೀವಿ. ಇನ್ನೊಂದೇನು ಗೊತ್ತಾ, ನಮ್ಮ ಹಾಸನದಲ್ಲಿ ಏನ್ ಅಂತ ಬಟ್ಟಂಗಿ ಸೂಪರ್ ಆಗಿದೆ ಅನ್ನೋದು ಯಾವ್ದು ಇಲ್ಲ ನಾನ್ ನೋಡಿರೋ ಪ್ರಕಾರ. ಓಕೆ ಒಂದ್ ಮೀಡಿಯಂ ಇದ್ದಂಗೆ ಐತೆ ಅಷ್ಟೇ. ಏನಾದ್ರು ತರ್ಸ್ಕೋಬೇಕು ಅಂದ್ರೆ ಆನ್ಲೈನ್ ತಪ್ಪರು ಎಲ್ಲಾರು ಬೆಂಗಳೂರು ಕಡೆ ಎಲ್ಲಾರು ಹೋಗ್ಬೇಕು. ಗೈಸ್ ಚಲೋ ಗೈಸ್, ಈಗ ಕಮೆಂಟ್ಸ್ ಗಳಿಗೀಗ ರಿಪ್ಲೈ ಕೊಡ್ತಾ ಹೋಗೋಣ. ಹೌದು ಬ್ರೋ, ಗಾಣವಿ ಕತ್ಲೆ ರೂಮಲ್ಲಿ ಕುತ್ಕೊಂಡು ಊಟ ಮಾಡೋದು ನೋಡಿದ್ರೆ ಒಂಥರ ಆಗುತ್ತೆ. ಯಾಕೆ ಅಷ್ಟು ತಲೆ ಇಲ್ವಾ? ಲೈಟ್ ಇರೋ ಕಡೆ ಕೂರ್ಬೇಕು ಅಂತ. ಹ್ಯೂಮನ್ ಮಾಡೋ ಕೆಲ್ಸ ಅಲ್ಲ ಅದು, ಹೇಳಿ ಅವಳಿಗೆ ಆಯ್ತಾ? ಅದಕ್ಕೆ ಕೂತ್ರೆ ದಡಪ್ಪ ಬಂದ್ ನ್ಯೂಸ್ ಆಗುತ್ತೆ. ಸರಿ ಅಪ್ಪ, ನೀನ್ ರೂಮಲ್ಲೇ ಕುತ್ಕೊಂಡು ಲೈಟ್ ಹಾಕಬೇಕು ತಾನೆ, ಅದನ್ನ ಹೇಳ್ತಿರೋದು. ಕತ್ಲೆ ರೂಮಲ್ಲಿ ಕ್ಲೀನಾಗಿ ಅನ್ನ ನೀನ್ ತಿಂತಿರೋದು, ಊಟ ಮಾಡ್ಬೇಕು. ದೊಡ್ಡವ್ರು ಹೇಳೋದನ್ನ ಸ್ವಲ್ಪ ಕೇಳು. ಕ್ಯಾನ್ ಶೇರ್ ದಿ ಪ್ರಾಪರ್ಟಿ ಡೀಟೇಲ್ಸ್, ಇಸ್ ಇಟ್ ಕ್ಲಿಯರ್ ಟೈಟಲ್, ಫೈನಲ್ ರೇಟ್, ಲೊಕೇಶನ್, ಏರಿಯಾ. ನಾವ್ ಅಪ್ಪನ್ ಕೇಳಿ ಹೇಳ್ತೀನಿ ಬ್ರದರ್. ನಮ್ಮಪ್ಪ ಮತ್ತೆ ನಮ್ಮಮ್ಮನೂ ಇಲ್ಲ, ಈಗ ಹೊರಗಡೆ ಹೋಗಿದ್ದಾರೆ. ನಮ್ಮೂರಲ್ಲಿ ಇರೋದು ಬ್ರೋ ಟೆಂಪಲ್, ತಲೆ ಕೆಡ್ಸ್ಕೋಬಿಡಿ, ಕೆಲ್ಸ ಆಗುತ್ತೆ. ಹೌದಾ? ಓಕೆ ಬ್ರೋ, ರಿಪ್ಲೈ ಮಾಡಿ. ರಾಘು ಲವ ಶರತ್ಗೆ ಪ್ಲೇಸ್ಮೆಂಟ್ ಆಯ್ತಾ ಹೇಳಿ. ಇಲ್ಲ, ನಿಮ್ಗೆ ನಾನು ಕಮೆಂಟ್ ಅಲ್ಲೂ ರಿಪ್ಲೈ ಕೊಟ್ಟಿದ್ದೀನಿ, ಇಲ್ಲ ಯಾರಿಗೂ ಪ್ಲೇಸ್ಮೆಂಟ್ ಆಗಿಲ್ಲ. ಸೂಪರ್. ನಮ್ಮ ಅಣ್ಣಂಗೆ ಆಗದೇ ಇಲ್ಲ, ಅದ್ ಬೇರೆ ಪ್ರಶ್ನೆ. ವಿಸಿಟ್ ಆರತ ಉಕ್ಕಡ ಶ್ರೀ ಆಲ್ಯದೇವಿ ಮಾರಮ್ಮ ಟೆಂಪಲ್ ಅಂಡ್ ಆಲ್ಸೋ ಕ್ರಷರ್ ಪರ್ಮಿಷನ್ ಇದೆಯಾ ಕೇಳಿ. ಕೇಳ್ತೀನಿ ಗಗನ್ ಅವರೇ, ಕೇಳ್ತೀನಿ. ಗೈಸ್ ಇಷ್ಟ ಆಗಿತ್ತು ಕಮೆಂಟ್ಸ್ಗಳು. ಬ್ರೋ, ಗಾನವಿಗೆ ಮೊಬೈಲ್ ಗೀಲು ಬಿಡ್ಸಿ ಅಂತ ಹಾಕೋರೆ. ನನ್ ಚಿಕ್ಕ ಹುಡುಗಿಗ ಗುಗ್ಗೋ, ಮೊಬೈಲ್ ಇಟ್ಕೊಳ್ಳೋದನ್ನ ಜಾಸ್ತಿ ನೋಡ್ಬೇಡಿ, ಬಿಡ್ಸಿ ಅಂತಿರೋದು. ಚಿಕ್ಕ ಹುಡುಗಿ ಗಾಯ್ಸ್ ಅಂತೆ. ಚಿಕ್ಕ ಮಕ್ಳು ಹಂಗಾರ ಮೊಬೈಲ್ ನೋಡ್ತಾರ? ಇಲ್ಲ, ನೋಡ್ತಾರಲ್ಲ, ಊಟ ಮಾಡ್ಕೊಂಬೇಕಾದ್ರೆ ನೋಡ್ತಾರಲ್ಲ ಅವು. ಓಕೆ, ಇಷ್ಟ ಆಗಿತ್ತು ಕಮೆಂಟ್ಸ್ಗಳು. ಲಾಸ್ಟ್ ಬ್ಲಾಗಲ್ಲಿ ಏನು ಜಾಸ್ತಿ ಕಮೆಂಟ್ಸ್ ಏನು ಇರಲಿಲ್ಲ. ಓಕೆ, ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಸಾಗ ಸುಬ್ರದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ಗಂಟೆ ಬಾಯ್.